ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ನೋಡಿ, ಒಳ ಮೀಸಲಾತಿ ಜಾರಿಯಾದ ನಂತರ ಮೊದಲ ನೋಟಿಫಿಕೇಷನ್ ಇದಾಗಿದೆ. ಇವತ್ತೊಂದು ನೋಟಿಫಿಕೇಷನ್ ಆಗಿದೆ, ನೀವು ಆಲ್ರೆಡಿ ನೋಡಿದಿರ. ಏನು ಇಂಟರ್ನಲ್ ರಿಸರ್ವೇಷನ್ ಇತ್ತಲ್ಲ, ಇದನ್ನು ಕಂಪ್ಲೀಟ್ ಮಾಡಿದ ಮೇಲೆ ಫಸ್ಟ್ ನೋಟಿಫಿಕೇಷನ್ ಇದು. ನೋಡಿ, ನಂಬರ್ ಆಫ್ ಹುದ್ದೆಗಳು ಕಡಿಮೆ ಇರ್ಬೋದು, ಬಟ್ ನೋಡಿ ನೋಟಿಫಿಕೇಷನ್ಗಳು ಸ್ಟಾರ್ಟ್ ಆಗ್ತವೆ ಅಂತೇಳಿ ಒಂದು ಭರವಸೆ ಬಂದಿದೆ. ಯಾಕಂದರೆ ನೋಡಿ, 2-3 ವರ್ಷದಿಂದ ಯಾವುದೇ ನೇಮಕಾತಿಗಳನ್ನು ಮಾಡಿರಲಿಲ್ಲ. ಬಟ್ ನೋಡಿ, ಇದು ಏನು ಇಂಟರ್ನಲ್ ರಿಸರ್ವೇಷನ್ ಇತ್ತಲ್ಲ, ಇದನ್ನು ಕಂಪ್ಲೀಟ್ ಮಾಡಿದ ಮೇಲೆ ರೋಸ್ಟರ್ ಎಲ್ಲ ಫೈನಲೈಸ್ ಆದಮೇಲೆ ಇವಾಗ ಒಂದು ಹೊಸ ನೋಟಿಫಿಕೇಷನ್ ಆಗಿದೆ. ನೋಡಿ, ಇದು KA ಕಡೆಯಿಂದ ಆಗಿದೆ. ಉಳಿಕೆ ಮೂಲ ವೃಂದ ಅಂತ ಹೇಳಿದರೆ ನಾನ್ HK ಅದು. ನೋಡಿ, ಇಲ್ಲಿ ನಂಬರ್ ಆಫ್ ಹುದ್ದೆಗಳು ಕೊಟ್ಟಿದ್ದಾರೆ. FDA 2 ಇದೆ ಮತ್ತು SDA 4 ಪೋಸ್ಟ್ ಇದೆ. ನೋಡಿ, 6 ಪೋಸ್ಟ್ಗಳಂದರೆ ತುಂಬ ಕಡಿಮೆ. ಯಾಕಂದರೆ ನೋಡಿ, ಯಾವುದೇ ಕೆಟಗರಿಗೂ ಸಿಗಲ್ಲ. ನೋಡಿ, 6 ಪೋಸ್ಟಲ್ಲಿ 4 ಪೋಸ್ಟು SDAದಿದೆ. ಇಲ್ಲಿ ಪರಿಶಿಷ್ಟ ಜಾತಿಗೆ ಒಂದಿದೆ, ಪರಿಶಿಷ್ಟ ಪಂಗಡಕ್ಕೆ ಒಂದಿದೆ, ಮತ್ತು ಸಾಮಾನ್ಯ GMದವ್ರಿಗೆ ಒಂದಿದೆ, ಒಂದು ಮಹಿಳೆಯರಿಗಿದೆ. ಟೋಟಲ್ ಎಷ್ಟಂದರೆ 4 ಪೋಸ್ಟು. ಬೇರೆ 2A 2B ಮತ್ತು 3A 3Bಗೆ ಯಾವುದೇ ಕ್ಯಾಟಗರಿ 1ಗೆ ಯಾವುದೇ ಪೋಸ್ಟ್ಗಳು ಇಲ್ಲ. ನೀವು ಬೇರೆ ಕ್ಯಾಟಗರಿಯವರು ಅಪ್ಲೈ ಮಾಡಿದ್ರೆ ಈ ಒಂದು ಪೋಸ್ಟ್ ಏನಿದೆಯಲ್ಲ, ಈ ಒಂದು ಪೋಸ್ಟ್ಗೆ ನೀವು ಬರಿಬೇಕಾಗುತ್ತೆ. FDAಯಲ್ಲಿ ಅಂತರೂ ನೋಡಿ 2 ಪೋಸ್ಟ್ ಇರೋದು. ಬಟ್ ನಂಬರ್ ಆಫ್ ಹುದ್ದೆಗಳು ಕಡಿಮೆ ಇದೆ. ಆದಷ್ಟು ಅಪ್ಲಿಕೇಶನ್ನ ಹಾಕಿ. ಯಾಕಂದರೆ ನೋಡಿ, ಇವಾಗ ನೆಕ್ಸ್ಟು ಏನಾದರೂ SDA FDA ಬೇರೆ ಡಿಪಾರ್ಟ್ಮೆಂಟಿಂದ ಕಾಲ್ ಫಾರ್ ಮಾಡಿದ್ರೆ, ಬೇರೆ ಡಿಪಾರ್ಟ್ಮೆಂಟಿಂದ FDA ಮತ್ತು SDA ಕಾಲ್ ಫಾರ್ ಮಾಡಿದ್ರೆ, ಅಲ್ಲಿ ಮುಂಚೆ ಏನು ಮಾಡಿದಾರಲ್ಲ, 100 ರೂಪಿ ಅಂತೇಳಿ ಅಡಿಷ್ನಲ್ ಆಗಿ ಪೇ ಮಾಡಿಸ್ಕೊಂಡು ಒಂದೇ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಸೊ ಈ ರೀತಿ ಆಗೋದಿರುತ್ತೆ. ನೀವು ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡಿ. ಯಾಕಂದರೆ ನೆಕ್ಸ್ಟ್ ಯಾವುದಾದ್ರೂ ನೋಟಿಫಿಕೇಷನ್ ಆದರೆ ಇದೇ ರೀತಿ ಮಾಡ್ತಾರೆ. ಸೇಮ್ SDA FDA ಕಾಲ್ ಆದರೆ SDAಗೆ ಮತ್ತೆ 100 ರೂಪಾಯಿ ಮತ್ತು FDAಗೆ ಮತ್ತೆ 100 ರೂಪಾಯಿನ ತೊಗೊಂಡು ಎಲ್ಲ ನೋಟಿಫಿಕೇಷನ್ಗಳು ಕೂಡಿಸಿ ಒಂದೇ ಎಕ್ಸಾಮ್ ಮಾಡೋ ಚಾನ್ಸಸ್ ಇರುತ್ತೆ. ಆ ರೀತಿ ಆದರೆ ನೋಡಿ, ನಿಮಗೆ ನಂಬರ್ ಆಫ್ ಪೋಸ್ಟ್ಗಳು ಕಡಿಮೆ ಸಿಗ್ತವೆ, ನೀವು ಯಾವುದಾದ್ರೂ ಒಂದೊಂದು ನೋಟಿಫಿಕೇಷನಲ್ಲಿ ಅಪ್ಲೈ ಮಾಡಿರಲಿಲ್ಲ ಅಂದರೆ. ಬಟ್ ನೋಡಿ, ಇಲ್ಲಿವರೆಗೂ ಆಗಿರೋ ನೋಟಿಫಿಕೇಷನಲ್ಲಿ ಅತಿ ಕಡಿಮೆ ನಂಬರ್ ಆಫ್ ಪೋಸ್ಟ್ದು ನೋಟಿಫಿಕೇಷನ್ ನೋಡಿದ್ದು ಓನ್ಲಿ 6 ಪೋಸ್ಟ್ಗಳಿದೆ. ಬಟ್ ಇದೊಂದು ಏನಂದರೆ ಮುನ್ಸೂಚನೆ, ಏನಂದರೆ ನೋಟಿಫಿಕೇಷನ್ಗಳು ಸ್ಟಾರ್ಟ್ ಮಾಡ್ತಾರಂತೇಳಿ ಒಂದು ಮುನ್ಸೂಚನೆ ಸಿಕ್ಕಂಗಾಗಿದೆ. ಬಟ್ ನೋಡೋಣ ಯಾವುದೇ ನೋಟಿಫಿಕೇಷನ್ಗಳು ನೆಕ್ಸ್ಟ್ ಮಾಡ್ತಾರಂತೇಳಿ. ಇದು ಆದಮೇಲೆ ನೋಡಿ, ನೆಕ್ಸ್ಟ್ ನೋಟಿಫಿಕೇಷನ್ ಆಗೋದು PC ನೋಟಿಫಿಕೇಷನ್. ನೋಡಿ, ಇದು ಕಾಲ್ ಆಗುತ್ತೆ. ಈ ಮಂತ್ ಎಂಡ್ವರೆಗೂ ಕಾಲ್ ಫಾರ್ ಮಾಡೋ ಚಾನ್ಸಸ್ ಇದೆ. 8,000+ ಹುದ್ದೆಗಳಿದೆ. ನಾನು ಮುಂಚೆಯಿಂದ ಅಪ್ಡೇಟ್ ಮಾಡ್ತಿದ್ದೀನಿ. ಅದೇ ರೀತಿ ನೋಡಿ, VAO ಒಂದಿದೆ, 500 ಹುದ್ದೆಗಳದು VAOದು, ಇದು ಕಾಲ್ ಆಗುತ್ತೆ. ಮತ್ತು ಟೀಚರ್ಸ್ ಇದಿದೆ, ಆಮೇಲೆ ಲೆಕ್ಚರ್ಸ್ ರಿಕ್ರೂಟ್ಮೆಂಟ್ ಇದೆ. ಸೊ ಇವು ನೆಕ್ಸ್ಟ್ ಮಂತ್ವರೆಗೂ ಆಗ್ಬೋದು. ಇವಾಗ PC ರಿಕ್ರೂಟ್ಮೆಂಟ್ ಏನಿದೆಯಲ್ಲ, ಈ ಮಂತ್ ಎಂಡಲ್ಲಿ ಆಗೋ ಚಾನ್ಸಸ್ ಇದೆ. ನೋಡಿ, ಇದು ಯಾರು ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿದ್ದೀರಲ್ಲ, FDA ಮತ್ತು SDAಗೆ ಕ್ವಾಲಿಫಿಕೇಷನ್ ನಿಮಗೆ ಆಲ್ರೆಡಿ ಗೊತ್ತಿದೆ. FDAಗೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. SDAಗೆ ನೋಡಿ PUC ಅಂತ ಕೊಟ್ಟಿದ್ದಾರೆ. PUC ಅಥವಾ ತತ್ಸಮಾನ ವಿದ್ಯಾರ್ಹತೆ, ಅದಕ್ಕೆ ಇಕ್ವಿಲೆಂಟ್ ಯಾವುದಾದ್ರೂ ಇದ್ದರೆ, ಈಗ ಡಿಪ್ಲೊಮಾ ಅಂತ ಮಾಡಿದರೆ, ಸೊ ಇದಕ್ಕೆ SDAಗೆ ನೀವು ಅಪ್ಲೈ ಮಾಡ್ಬೋದು. ನೀವು FDAಗೂ ಹಾಕಬೇಕಂದ್ರೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅದಕ್ಕೆ, ಅಥವಾ ಅದಕ್ಕೆ ಇಕ್ವಿಲೆಂಟ್ ಆಗಿದ್ರೂ ನಡೆಯುತ್ತೆ. ನೋಡಿ, ಇಲ್ಲಿ ಡಿಪ್ಲೊಮಾನ ಅಂತಲೂ ಕೊಟ್ಟಿದ್ದಾರೆ, ಡಿಪ್ಲೊಮಾ ಅಂತಲೂ ಇದೆ, ನೀವು ಅಪ್ಲೈ ಮಾಡ್ಬೋದು. ನೋಡಿ, ಇಲ್ಲಿ ಏಜ್ ಲಿಮಿಟ್ ನೋಡಿರ್ಬೋದು. ಜನರಲ್ದವ್ರಿಗೆ 40 ಇಯರ್ಸ್ ಇದೆ, ಮತ್ತು 2A 2B 3A 3B ಅವ್ರಿಗೆ 43 ಇಯರ್ಸು, ಮತ್ತು SC ST ಕ್ಯಾಟಗರಿ 1 ಅವ್ರಿಗೆ 45 ಇಯರ್ಸ್ ಇದೆ, 45 ಇಯರ್ಸು. ಇಲ್ಲಿ ನೋಡಿ, ಏನು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರಲ್ಲ, ಅದನ್ನು ಆ್ಯಡ್ ಮಾಡಿಕೊಂಡೇ ಇದನ್ನು ಆ್ಯಡ್ ಮಾಡಿರೋದು. 40 43 45 ಇಯರ್ಸ್ ಆಗಿದೆ. ಯಾರೆಲ್ಲ ಎಲಿಜಿಬಲ್ ಇದ್ದೀರಲ್ಲ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ನೋಡಿ, ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಅಂದರೆ ಇವತ್ತಿನಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ, ಇವತ್ತೇ ಲಿಂಕ್ನ ಪ್ರೊವೈಡ್ ಮಾಡ್ಬೋದು. 20/5/2026 ಅಂತ ಕೊಟ್ಟಿದ್ದಾರೆ. ನೋಡಿ, 13 ದಿನ ಅಷ್ಟೇ ಟೈಮ್ ಕೊಟ್ಟಿರೋದು. 3/6/26ಕ್ಕೆ ಕಂಪ್ಲೀಟ್ ಆಗುತ್ತೆ. ನೋಡಿ, ಪೇಮೆಂಟ್ಗೆ ಒಂದಿನ ಎಕ್ಸ್ಟ್ರಾ ಇದೆ, 4/6 ಅಂತ ಕೊಟ್ಟಿದ್ದಾರೆ. ಅದರೊಳಗೆ ನೀವು ಪೇಮೆಂಟ್ ಮಾಡ್ಕೋಬೋದು. ಅಪ್ಲಿಕೇಶನ್ ಹಾಕೋಕ್ಕೆ 3/6 ಲಾಸ್ಟ್ ಡೇಟ್ ಇದೆ, ಓಕೆನಾ. ಮತ್ತು ನೋಡಿ, ಎಕ್ಸಾಮ್ ಪ್ಯಾಟರ್ನ್ ಎಲ್ಲ ಗೊತ್ತಿದೆ ನಿಮಗೆ. GS+ ಕಮ್ಯುನಿಕೇಷನ್ ಇರುತ್ತೆ, ಯಾಕಂದರೆ ಇದು ಗ್ರೂಪ್ C ಇರೋದ್ರಿಂದ. ನೋಡಿ, ಇಲ್ಲಿ ಶುಲ್ಕ ಕೊಟ್ಟಿದ್ದಾರೆ. ಮುಂಚೆ ಏನು ಶುಲ್ಕ ಇತ್ತಲ್ಲ ಅದೇ ರೀತಿ ಇದೆ, ಸೇಮ್. ನೋಡಿ, GM ಮತ್ತು 2A 2B 3A 3B ಅವ್ರಿಗೆ 750 ಇರುತ್ತೆ. SC ST ಕ್ಯಾಟಗರಿ 1 ಮಾಜಿ ಸೈನಿಕ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ನೆಕ್ಸ್ಟು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ಇರುತ್ತೆ. ನೋಡಿ, ಇಷ್ಟು ಪೇಮೆಂಟ್ದಿದೆ. ಇದು ಮುಂಚೆ ಏನು ಇದಿತ್ತಲ್ಲ ಅಷ್ಟೇ ಪೇಮೆಂಟ್ದಿರೋದು. ಒಂದು ಸಲ ಪೇಮೆಂಟ್ ಮಾಡಿದ್ರೆ ವಾಪಸ್ ರಿಟರ್ನ್ ಮಾಡಲ್ಲ. ಮತ್ತು ನೋಡಿ, ಎಕ್ಸಾಮ್ ಟೈಪ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಮತ್ತು ಎಕ್ಸಾಮ್ದು ಸಿಲೆಬಸ್ ಏನಿದೆಯಲ್ಲ ಅದನ್ನು ಕಂಪ್ಲೀಟಾಗಿ ನೋಡಿಕೊಂಡು ಸ್ಟಡಿ ಮಾಡಿ. ನೀವು ಇದಕ್ಕಂತ ಸ್ಟಡಿ ಮಾಡಿದ್ರೆ ಮುಂದೆ ಜಾಸ್ತಿ SDA FDA ಕಾಲ್ ಫಾರ್ಮ್ ಆಗೋದಿದೆ. ಸೊ ಅದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಈ ಸಿಲೆಬಸ್ ಏನಿದೆಯಲ್ಲ ಇದನ್ನು ನೋಡಿಕೊಂಡು ಸ್ಟಡಿ ಮಾಡಿ, ಓಕೆನಾ. ಮತ್ತು ನಾನು ಮುಂಚೆ ಹೇಳಿದ್ದೇನಲ್ಲ ಆ ರೀತಿ ಆಗೋ ಚಾನ್ಸಸ್ ಇದೆ. ಬೇರೆ SDA FDA ಕಾಲ್ ಆದರೂ ಅದಕ್ಕೆ ಅಡಿಷ್ನಲ್ 100 ರೂಪೀಸ್ ಅಂತ ತೊಗೊಂಡು ಒಂದೇ ಸೇರಿಸಿ ಎಕ್ಸಾಮ್ ಮಾಡೋ ಚಾನ್ಸಸ್ ಇದೆ.
ಸೊ ಅದರ ಸಲುವಾಗಿ ಅಪ್ಲೈ ಮಾಡೋರು ಅಪ್ಲೈ ಮಾಡ್ಬೋದು. ಯಾಕಂದರೆ ಇಲ್ಲಿವರೆಗೂ ಯಾವುದೇ ನೋಟಿಫಿಕೇಷನ್ಗಳು ಇರಲಿಲ್ಲ. ಇವಾಗ ಫೈನಲಿ ನೋಟಿಫಿಕೇಷನ್ನ ಸ್ಟಾರ್ಟ್ ಮಾಡಿದ್ದಾರೆ KE ಕಡೆಯಿಂದ. ಇದು KPSC ಕಡೆಯಿಂದ ಇನ್ನೂ ಸ್ವಲ್ಪ 1 ತಿಂಗಳು 2 ತಿಂಗಳು ಲೇಟ್ ಆಗೋ ಚಾನ್ಸಸ್ ಇದೆ. KE ಕಡೆಯಿಂದ 1 by 1 ಆಗ್ತವೆ. ಏನು ನೆಕ್ಸ್ಟ್ VAO ಇದೆಯಲ್ಲ, KE ಕಡೆಯಿಂದ ಇದೊಂದು ಆಗೋದಿದೆ. ಅದರ ಜೊತೆಗೆ ನೋಡಿ ಇಲ್ಲೇ ಮತ್ತು SDFDನೂ ಕಾಲ್ ಆಗ್ತವೆ. ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ VAO ಜೊತೆ SDFDನೂ ಚಾನ್ಸಸ್ ಇದೆ. ಮತ್ತು ಇದು KSP ಕಡೆಯಿಂದ ಅಂತ ಹೇಳ್ತಿದ್ದಾರೆ. PC ನೋಟಿಫಿಕೇಷನು ಇದೊಂದಿದೆ ನೋಡಿ. ಯಾರು ಪ್ರಿಪ್ರೇಷನ್ ಮಾಡ್ತಿದ್ದಾರಲ್ಲ ಕಂಟಿನ್ಯೂ ಪ್ರಿಪ್ರೇಷನ್ ಮಾಡಿ. ಯಾಕಂದರೆ ಎಕ್ಸಾಮ್ ಡೇಟ್ನ ಯಾವಾಗ ಅನೌನ್ಸ್ ಮಾಡ್ತಾರೆ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಮಂತ್ ಇದು ಜೂನಲ್ಲಿ ಎಂಡ್ ಆಗುತ್ತಲ್ಲ ಅಪ್ಲಿಕೇಶನ್ ಹಾಕೋದು. ನೆಕ್ಸ್ಟ್ ಜುಲೈ ಅಥವಾ ಆಗಸ್ಟಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ಬೋದು. ಅಂದರೆ ನಿಮಗೆ 2 ರಿಂದ 3 ತಿಂಗಳು ಅಷ್ಟೇ ಅವಕಾಶ ಸಿಗೋದು, ಟೈಮ್ ಸಿಗೋದು. ಸೊ ಅಷ್ಟರಲ್ಲಿ ನೀವು ಎಲ್ಲ ಕಂಪ್ಲೀಟ್ ಮಾಡಿ ರಿವಿಷನ್ ಮಾಡಬೇಕಾಗುತ್ತೆ. ತುಂಬ ಕಷ್ಟ ಆಗುತ್ತೆ ನೋಟಿಫಿಕೇಷನ್ ಆದಮೇಲೆ ಓದ್ತೀನಿ ಅಂದರೆ. ತುಂಬ ಜನ ಕಮೆಂಟ್ನ ಹಾಕ್ತಿದ್ರಿ ಇನ್ನೂ 2027ಕ್ಕೆ ನೋಟಿಫಿಕೇಷನ್ ಆಗ್ತಾವಂತೇಳಿ. ನೋಡಿ ಇವಾಗ ಒಂದು ನೋಟಿಫಿಕೇಷನ್ ಮಾಡಿದ್ದಾರೆ. ಇದರದ್ದು ನೋಡಿ ಏನು ನೀವು ತಿಳ್ಕೊಬೇಕೇನೆಂದರೆ ನಂಬರ್ ಆಫ್ ಹುದ್ದೆಗಳು ಕಡಿಮೆ ಇರ್ಬೋದು. ಬಟ್ ಆಫ್ಟರ್ ಏನು ಇಂಟರ್ನಲ್ ರಿಸರ್ವೇಷನ್ ಇತ್ತಲ್ಲ ಅದು ಆದಮೇಲೆ ನೋಟಿಫಿಕೇಷನ್ಗಳು ಆಗಲ್ಲ, ಇನ್ನೂ ತುಂಬ ಲೇಟ್ ಆಗ್ತಾವಂತ ಅಂದ್ಕೊಂಡಿದ್ದೀರಲ್ಲ. ನೋಡಿ ಫಸ್ಟ್ ನೋಟಿಫಿಕೇಷನ್ ಆಗಿದೆ ನೋಡಿ. ಇದೊಂದು ನೋಟಿಫಿಕೇಷನ್ ಸೈನ್ ಅಂತ ಅನ್ಕೋಬೋದು. ಯಾಕಂದರೆ ಇಲ್ಲಿವರೆಗೂ ಯಾವುದೇ ನೋಟಿಫಿಕೇಷನ್ಗಳಾಗಿರಲಿಲ್ಲ ಇಂಟರ್ನಲ್ ರಿಸರ್ವೇಷನ್ ಆದಮೇಲೆ. ಅದಕ್ಕಿಂತ ಮುಂಚೆ KEನೇ 1-2-3 ನೋಟಿಫಿಕೇಷನ್ ಮಾಡಿದರು. 708 ಪೋಸ್ಟ್ ಮಾಡಿದರು ಮತ್ತು ಬೇರೆ AE ಎಲ್ಲ ಕಾಲ್ಫರ್ ಮಾಡಿದರು. ಅದರಲ್ಲಿ SDFD ಎಲ್ಲ ಇತ್ತು. ಬಟ್ ಅದಕ್ಕೆ ಇಂಟರ್ನಲ್ ರಿಸರ್ವೇಷನ್ ಅಪ್ಲೈ ಮಾಡ್ದೇ ಕಂಪ್ಲೀಟ್ ಮಾಡ್ತಿದ್ದಾರೆ. ಬಟ್ ಆಫ್ಟರ್ ಇಂಟರ್ನಲ್ ರಿಸರ್ವೇಷನ್ ಫೈನಲೈಸ್ ಆದಮೇಲೆ ಮಾಡಿರೋದು ಫಸ್ಟ್ ನೋಟಿಫಿಕೇಷನ್ ನೋಡಿ ಇದು. ನೋಡಿ ಅದ್ರ ಜೊತೆಗೆ ಲ್ಯಾಂಡ್ ಸರ್ವೇರ್ ಇದೆ. ಇದು KPSC ಕಡೆಯಿಂದ ನೋಟಿಫಿಕೇಷನ್ ಆಗುತ್ತೆ. ಆಲ್ಮೋಸ್ಟ್ ನೋಡಿ ಇದನ್ನು ಜುಲೈಯಲ್ಲಿ ಮಾಡೋ ಚಾನ್ಸಸ್ ಇದೆ. ಜೂನ್ವರೆಗೂ ನಾನು ಏನು ಹೇಳಿದ್ದೀನಲ್ಲ ಹಳೆ ನೋಟಿಫಿಕೇಷನ್ಗಳು ಕಂಪ್ಲೀಟ್ ಮಾಡಿದ ಮೇಲೆ ಇದು ಮಾಡೋ ಚಾನ್ಸಸ್ ಇದೆ ಲ್ಯಾಂಡ್ ಸರ್ವೇರು. ನೆಕ್ಸ್ಟ್ ನೋಡಿ SDFD ನೋಡಿ KE ಕಡೆಯಿಂದ ಹೀಗೆ ಬೇರೆ ಬೇರೆ ನಿಗಮ ಮಂಡಳಿ ಅಥವಾ ಡಿಪಾರ್ಟ್ಮೆಂಟಲ್ಲಿ ಕಾಲ್ಫರ್ ಮಾಡ್ತಿರ್ತಾರೆ. ಕಡಿಮೆ ಮಾಡಿ ಎಲ್ಲ ಸೇರಿಸಿ ಒಂದೇ ಎಕ್ಸಾಮ್ ಮಾಡ್ತಾರೆ. KEದವರು ಈ ಥರ ಮಾಡ್ತಿರ್ತಾರೆ. ಸೊ ಅದಕ್ಕೆ ನೀವು ಎಲ್ಲನೂ ಅಪ್ಲೈ ಮಾಡಬೇಕು. ಆಮೇಲೆ ಅಡಿಷ್ನಲ್ 100 ರೂಪಾಯಿ ಇರುತ್ತೆ. ಮುಂಚೆ ಏನು ಮಾಡಿದಾರಲ್ಲ 100 rupees ಆ ಥರ ಚಾನ್ಸಸ್ ಇದೆ. ಆ ಥರ ಮಾಡ್ತಾರೆ ನೋಡಿ. ನಾನು ಯಾವುದ್ಯಾವುದು ಹೇಳಿದ್ದೀನಲ್ಲ ಆ ಡಿಪಾರ್ಟ್ಮೆಂಟಿಗೆ ನೀವು ಓದ್ತಿದ್ರೆ ಕಂಟಿನ್ಯೂ ಪ್ರಿಪ್ರೇಷನ್ ಮಾಡಿ. ನೆಕ್ಸ್ಟ್ ವಿಡಿಯೋಸಲ್ಲಿ ನೋಡಿ 24,300 ಹುದ್ದೆಗಳು ಏನಿದಾವಲ್ಲ ಅದು ಯಾವ್ಯಾವ ಇಲಾಖೆಯಲ್ಲಿ ಮತ್ತು ಯಾವುದ್ಯಾವ್ದು ಪೋಸ್ಟ್ಗಳಂತ ಹೇಳ್ತೀನಿ ನೋಡಿ. 24,300 ಹುದ್ದೆಗಳು ಯಾವುದೇ ಡಿಪಾರ್ಟ್ಮೆಂಟಲ್ಲಿದೆ ಅಂತ ಮುಂಚೆ ಹೇಳಿದ್ದೀನಿ. ಬಟ್ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಹುದ್ದೆಗಳು ಅಂತ ಹೇಳ್ತೀನಿ ನೋಡಿ. ಇವಾಗ ಎಕ್ಸಾಂಪಲ್ ನೋಡಿ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಜಸ್ಟ್ VAO ಒಂದು ಹೇಳಿದ್ದೆ. VAO ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಆಗುತ್ತೆ. ಅದ್ರ ಜೊತೆಗೆ ಮತ್ತೆ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಯಾವುದ್ಯಾವುದು ಪೋಸ್ಟ್ಗಳಿದ್ದಾವೆ. ಇವಾಗ RDPRಲ್ಲಿ ನೆಕ್ಸ್ಟು ಮತ್ತು ಕೃಷಿ ಇಲಾಖೆಯಲ್ಲಿ, ಪಶುಸಂಗೋಪನಾ ಇಲಾಖೆಯಲ್ಲಿ. ಸೊ ಈ ಥರ ಬೇರೆ ಬೇರೆ ಪೋಸ್ಟ್ಗಳು ಯಾವುದ್ಯಾವುದಿದೆ ಅಂತ ನೋಡೋಣ. ಮತ್ತು CTI ಕಾಲ್ಫಾರ್ಮ್ ಆಗುತ್ತಾ ಅದನ್ನೆಲ್ಲ ನೋಡಿ. 24,300 ಹುದ್ದೆಗಳು non-HKಯಲ್ಲಿ ಅಪ್ರೂವಲ್ ಆಗಿದೆಯಲ್ಲ, ಫೈನಾನ್ಷಿಯಲ್ ಅಪ್ರೂವಲ್ ಆಗಿದೆಯಲ್ಲ. ಸೊ ಇದರದ್ದು ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋಸಲ್ಲಿ ನೋಡೋಣ. ಮತ್ತು ನೋಡಿ ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಬಂದರೆ ಮತ್ತು ನೋಟಿಫಿಕೇಷನ್ಗಳಾದರೆ ನಾನು ಅಪ್ಡೇಟ್ ಮಾಡ್ತಿರ್ತೀನಿ ನೋಡಿ. ಲಿಂಕ್ನ KE ವೆಬ್ಸೈಟಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊತೀರಿ. ಲಿಂಕ್ ಬಿಟ್ಟ ಮೇಲೆ ನೀವು ಅಪ್ಲೈ ಮಾಡೋರಿದ್ದರೆ ಮಾಡ್ಬೋದು ನೋಡಿ. ಯಾರು ಸ್ಟಡಿ ಮಾಡ್ತಿದ್ರಲ್ಲ ಕಂಟಿನ್ಯೂ ಪ್ರಿಪ್ರೇಷನ್ ಮಾಡಿ ಮತ್ತು ರಿವಿಷನ್ನ ಜಾಸ್ತಿ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋಸಲ್ಲಿ ಸಿಗೋಣ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.